Good morning students. Today's our concept is light from 6th standard. Okay, let us start with content. What are the contents? Let us see here. First one is light and sources of light, natural and man-made sources of light, luminous and non-luminous object, transparent, translucent and opaque materials. Light travels in straight line. Pinhole camera, inverted image, main characteristics of the image in a pinhole camera and natural pinhole camera, and shadows, characteristics of shadows of an objects. So this is about content of light chapter. Okay, let us start. That is, we see so many objects around us. As you know, we see so many objects around us, that is colorful and different things like buses, cars, cycles, trees, animals and some types of flowers. Okay, how do you think we see all those objects in our surroundings? That is, on the way to the schools, we see many things like buses, cars, cycles, trees and animals, trees, buses. So these, how do you think we see all those objects? Think of some places at night. Okay, at night time, if it were completely dark, what will you see? Suppose you go outside a completely dark room. Are you able to see any objects in the room? So in the daytime we see things like buses, cars and cycles and some trees, animals, birds. But in the night times, are you able to see any objects? Daytime ಅಲ್ಲಿ ನಾವು ಬಸ್ಸಸ್, ಕಾರ್ಸ್, ಸೈಕಲ್ಸ್, ಟ್ರೀಸ್ ನಾರ್ಮಲಿ ನೋಡ್ತೀವಿ. ಬಟ್ ಡಾರ್ಕ್, ಕಂಪ್ಲೀಟ್ಲಿ ಡಾರ್ಕ್ ಅಂದರೆ ಕತ್ಲೆ ಇದ್ದಾಗ ನಾವೆಲ್ಲನೂ ನೋಡಲು ಸಾಧ್ಯನಾ? ಬಟ್ ವೆನ್ ಯು light a candle or a torch, you can see the objects present in the room, isn't it? Without light, things cannot be seen. Light helps us to see objects. Okay, ಸೊ ಡೇ ಟೈಮಲ್ಲಿ ನಾವೆಲ್ಲ ಆಬ್ಜೆಕ್ಟ್ಸು ಅಥವಾ ಥಿಂಗ್ಸು ನಾವು ನೋಡ್ಬೋದು. ಬಟ್ ಅದೇ ಕಂಪ್ಲೀಟ್ಲಿ ಡಾರ್ಕ್ ರೂಮ್ ಆದಾಗ ನಾವು ಇದ್ದಂಥ ಆಬ್ಜೆಕ್ಟ್ಸ್ ಏನಾಗಲ್ಲ, ನೋಡಲು ಸಾಧ್ಯವಿಲ್ಲ. ಬಟ್ ವೆನ್ ಯು ಲೈಟ್ ಅ ಕ್ಯಾಂಡಲ್ ಅವರ್ ಅ ಟಾರ್ಚ್, ನಾವೇನಾದರೂ ಲೈಟ್ ಇಲ್ಲ ಕ್ಯಾಂಡಲ್ ಏನಾದರೂ ಹಚ್ಚಿದ್ರೆ ಅವಾಗ ಏನಾಗ್ತೈತಿ, ನಮಗಿರುವಂಥ ಥಿಂಗ್ಸ್ ಎಲ್ಲನೂ ನಾವು ನೋಡ್ಬೋದು. ಇಟ್ ಈಸ್ ಬಿಕಾಸ್ ಆಫ್ ಲೈಟ್ ಹೆಲ್ಪ್ ಅಸ್ ಟು ಸಿ ಆಬ್ಜೆಕ್ಟ್ಸ್. ಸೊ ಲೈಟ್ ಇತ್ತು ಅಂದ್ರೆ ನಾವು ಇದ್ದಂಥ ಆಬ್ಜೆಕ್ಟ್ಸ್ ಏನು ಮಾಡ್ಬೋದು, ಅಬ್ಸರ್ವ್ ಮಾಡ್ಬೋದು. ಓಕೆ, ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್, ಲೈಟ್. ಸೊ ಲೈಟ್ ಈಸ್ ಅ ಫಾರ್ಮ್ ಆಫ್ ಎನರ್ಜಿ. Light is a form of energy. We cannot see any object in the darkness. So as you know, light is very important in our day-to-day life. But we cannot see any objects in the darkness. ಕತ್ಲೆ ಇತ್ತು ಅಂದ್ರೆ ನಾವು ಯಾವ ಆಬ್ಜೆಕ್ಟ್ಸು ನೋಡಲು ಸಾಧ್ಯವಿಲ್ಲ. ಓಕೆ, ವಿ ನೀಡ್ ಅ ಸೋರ್ಸ್ ಆಫ್ ಲೈಟ್ ಟು ಮೇಕ್ ದ ಆಬ್ಜೆಕ್ಟ್ಸ್ ವಿಸಿಬಲ್. ವಿಸಿಬಲ್ ಮೀನ್ಸ್ ನೋಡಲು. ಸೊ ಯಾವ ಕತ್ಲೆ ಇತ್ತು ಅಂದ್ರೆ ನಾವು ಯಾವ ಆಬ್ಜೆಕ್ಟ್ಸು ನೋಡಲು ಸಾಧ್ಯವಿಲ್ಲ. ಬಟ್ ಅದೇ ಲೈಟ್ ಇತ್ತು ಅಂದ್ರೆ ನಾವು ಆಬ್ಜೆಕ್ಟ್ಸ್ ಏನು ಮಾಡ್ಬೋದು, ಸುಲಭವಾಗಿ ಐಡೆಂಟಿಫೈ ಮಾಡ್ಬೋದು. ಓಕೆ, ಡ್ಯೂರಿಂಗ್ ದ ಡೇ ಸನ್ಸ್ ಲೈಟ್ ಅಲೋ ಅಸ್ ಟು ಸಿ ಆಬ್ಜೆಕ್ಟ್ಸ್. ಡ್ಯೂರಿಂಗ್ ದ ಡೇ ಮೀನ್ಸ್ ಡೇ ಟೈಮಲ್ಲಿ ಲೈಟ್ ಇರುತ್ತೆ ನಮ್ಗೆ, ಸನ್ಸ್ ಲೈಟ್ ಇರುತ್ತೆ. ಸನ್ಲೈಟಿಂದ ನಾವೇನು ಮಾಡ್ಬೋದು, ಎಲ್ಲ ಆಬ್ಜೆಕ್ಟ್ಸು ಡೇ ಟೈಮಲ್ಲಿ ಅಬ್ಸರ್ವ್ ಮಾಡ್ಬೋದು. ಅಟ್ ನೈಟ್ artificial light makes us to see objects. At night, artificial light, like for example, ಈಗ ಡೇ ಟೈಮಲ್ಲಿ ಸನ್ರೈಸ್ ಇತ್ತು, ನಾವು ಎಲ್ಲ ಆಬ್ಜೆಕ್ಟ್ಸ್ ನೋಡ್ಬೋದಿತ್ತು. ಬಟ್ ಡಾರ್ಕ್ ನೈಟ್ ಟೈಮಲ್ಲಿ ನಾವೇನು ಬೇಕು, ಆರ್ಟಿಫಿಷಿಯಲ್ ಲೈಟ್ಸ್. ಫಾರ್ ಎಕ್ಸಾಂಪಲ್, ನಮಗೆ ಬಲ್ಬ್ ಆದರೂ ಬೇಕು, ಸೊ ಟಾರ್ಚ್ ಆದರೂ ಬೇಕು, ಕ್ಯಾಂಡಲ್ ಆದರೂ ಬೇಕು. ಅದು ಹೆಲ್ಪಿಂದ ನಾವೇನು ಮಾಡ್ತೀವಿ, ನೈಟ್ ಟೈಮಲ್ಲಿ ಆಬ್ಜೆಕ್ಟ್ಸ್ನ ಐಡೆಂಟಿಫೈ ಮಾಡ್ತೀವಿ. ಓಕೆ, ಲೈಟ್ ಅನೇಬಲ್ ಅಸ್ ಟು ಸಿ objects from which it comes from or from which it is reflected light.
ಸೊ light enable us to see objects from which it comes. ಸೊ ಯಾವುದೇ ಒಂದು ನಾವು ವಸ್ತು ನೋಡಬೇಕು ಅಂದರೆ ನಮಗಲ್ಲಿ ಏನು ಬೇಕು, ಲೈಟ್ ಬೇಕೇ ಬೇಕು. ಇಟ್ ಮೇ ಬಿ ಸನ್ ರೇಸ್ ಆರ್ ಇಟ್ ಮೇ ಬಿ ಆರ್ಟಿಫಿಷಿಯಲ್ ಲೈಟ್ಸ್. ಓಕೆ, ಆ್ಯಂಡ್ ವಿತ್ ಆರ್ ಫ್ರಮ್ ವಿಚ್ ಈಸ್ ರಿಫ್ಲೆಕ್ಟೆಡ್ ಲೈಟ್. ಅಂದರೆ ಲೈಟ್ ರೇಸ್ ಯಾವತ್ತು ಆ ವಸ್ತು ಮೇಲೆ ಬಿತ್ತು ಅಂದರೆ ಅಷ್ಟೇ ನಮಗೆ ಆ ವಸ್ತು ಏನು ಕಾಣುತ್ತೆ, ನಮಗೆ ಕಾಣುತ್ತೆ. ಓಕೆ, ವಿ ಡಿಟೆಕ್ಟೆಡ್ ಲೈಟ್ ವಿತ್ ಅವರ್ ಐಸ್. ಸೊ ಐಸಿಂದ ನಾವು, ಫಾರ್ ಎಕ್ಸಾಂಪಲ್ ನೋಡಿರಿ, ಈಗ ನೀವು ಕೈಯಲ್ಲಿ ಮೊಬೈಲ್ ಹಿಡ್ದಿದ್ದೀರ. ಓಕೆ, ಆ ಮೊಬೈಲ್ ನಮ್ಗೆ ಕಾಣಿಸ್ಬೇಕು ಅಂದ್ರೆ ನಾವು ಏನು ಮಾಡಬೇಕು, ಆ ಮೊಬೈಲ್ ಮೇಲೆ ನಮಗೆ ಲೈಟ್ ಬಿದ್ದಿರಬೇಕು. ಸೊ ಆ ಲೈಟ್ ಬಿದ್ದಾಗ ನಾವು ಏನು ಮಾಡ್ತೀವಿ, ನಮ್ಮ ಕಣ್ಣಿಂದ ನಾವು ಆ ಮೊಬೈಲ್ ನೋಡಲು ಸಾಧ್ಯ ಆಗುತ್ತೆ. ಓಕೆ, ನೆಕ್ಸ್ಟ್ sources of light. So what are the sources of light? Let us see. An object which gives out light is called as sources of light. An object which gives out lights means ಯಾವುದೇ ಒಂದು ವಸ್ತು ನಾವು ನೋಡಲು ಸಾಧ್ಯ ಆಗುತ್ತೆ ಎಂದರು ಬಿಕಾಸ್ ಆಫ್ ಲೈಟ್. ಸೊ ಅದಕ್ಕೆ ಏನಂತ ಕರಿತೀವಿ, ಸೋರ್ಸ್ ಆಫ್ ಲೈಟ್. ಸೊ ವಾಟ್ ಆರ್ ದ ಸೋರ್ಸಸ್ ಆಫ್ ಲೈಟ್? ಯಾವ ವಸ್ತುವಿಂದ ನಾವು ಆಬ್ಜೆಕ್ಟ್ಸ್ನ ನೋಡ್ಬೋದು? ಫಾರ್ ಎಕ್ಸಾಂಪಲ್ಸ್, ಸಿ, ಸನ್ನಿಂದ ನೋಡ್ಬೋದು, ಸ್ಟಾರ್ಸ್, ಬಲ್ಬ್, ಟ್ಯೂಬ್ ಲೈಟ್ ಆ್ಯಂಡ್ ಕೆರೋಸಿನ್ ಆಯಿಲ್ ಲ್ಯಾಂಪ್, ಕ್ಯಾಂಡಲ್, ಟಾರ್ಚ್, firefly, etc. are the examples of source of light. So it is a one more important questions. It is write the examples for sources of light. Sources of light in the now, yeah, sources of light means an object which gives a light. ಮೀನ್ಸ್ ನಮ್ಗೆ ಯಾವುದೇ ಒಂದು ವಸ್ತು ಕಾಣಿಸ್ಬೇಕಂದ್ರೆ ನಮಗೆ ಲೈಟ್ ಬೇಕು ಅಂತ ಹೇಳಿದ್ವಿ. ಸೊ ಯಾವ್ಯಾವದವು, ನಾವು ಸನ್ನಿಂದನೂ ನೋಡ್ಬೋದು, ಸ್ಟಾರ್ಸಿಂದನೂ ನಮಗೆ ಬೆಳಕು ಬರುತ್ತೆ, ಬಲ್ಬ್, ಸೊ ಬಲ್ಬ್ ಅಂತೂ ನಾರ್ಮಲಿ ನಮ್ಮ ಮನೆಯಲ್ಲಿ ಇದ್ದೇ ಇರುತ್ತೆ, ಬಲ್ಬ್, ಟ್ಯೂಬ್ ಲೈಟ್, ಕೆರೋಸಿನ್ ಆಯಿಲ್ ಲ್ಯಾಂಪ್ ಅಂದರೆ ನಾರ್ಮಲಿ ನಿಮಗೆ ಗೊತ್ತಿದೆ, ಕೆರೋಸಿನ್ ಆಯಿಲ್ ಲ್ಯಾಂಪಲ್ಲಿ ಚಿಮ್ನಿ ಅಲ್ಲಿ ಹಾಕಿ ನಾವು ಯೂಸ್ ಮಾಡ್ತಿದ್ವಿ. ಕ್ಯಾಂಡಲ್ಸ್ ಗೊತ್ತಿದೆ, ಟಾರ್ಚ್ ಆ್ಯಂಡ್ ಫೈರ್ ಫ್ಲೈಸ್ ಅಂದರೆ ಬೆಂಕಿ ಎಲ್ಲಾದರೂ ಹತ್ತು ಅಂದರೆ ಬೆಂಕಿಯಿಂದ ನಾವು ಸರೌಂಡಿಂಗ್ ಇರುವಂಥ ಆಬ್ಜೆಕ್ಟ್ಸ್ನ ನೋಡ್ಬೋದು. ಓಕೆ, ದ ಮೋಸ್ಟ್ ಇಂಪಾರ್ಟೆಂಟ್ ಸೋರ್ಸಸ್ ಆಫ್ ಲೈಟ್ ಫಾರ್ ಅಸ್ ಈಸ್ ದಿ ಸನ್. ಸೊ ಇಟ್ ಈಸ್ ಅ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್. ದಟ್ ಈಸ್ ದ ಮೇನ್ ಸೋರ್ಸ್ ಆಫ್ ಅ ಲೈಟ್ ಈಸ್ ಸನ್. ಸನ್ ಈಸ್ ದ ಮೇನ್ ಸೋರ್ಸಸ್. It is about 150 kilometer away from us. 150 million kilometer away from us. ಎಷ್ಟು ದೂರ ಇದೆ ಸನ್ ನಮ್ಮಿಂದ? 150 million kilometer away. Away means ದೂರ. Its light makes the daytime bright on the earth. At night we see an electric bulb, tube light, lamp, candle or a torch as sources of light. Okay, at the daytime ಬ್ರೈಟ್ ಆನ್ ದ ಅರ್ತ್. ಸನ್ ಏನು ಮಾಡುತ್ತೆ, ಡೇ ಟೈಮಲ್ಲಿ ಸನ್ ನಮಗೆ ಹೆಲ್ಪ್ ಮಾಡುತ್ತೆ ಆಬ್ಜೆಕ್ಟ್ಸ್ ನೋಡೋಕ್ಕೆ. ಬಟ್ ನೈಟ್ ಟೈಮಲ್ಲಿ ಏನೇನು ಹೆಲ್ಪ್ ಆಗುತ್ತೆ ನಮಗೆ? ಎಲೆಕ್ಟ್ರಿಕ್ ಬಲ್ಬ್ಸ್, ಟ್ಯೂಬ್ ಲೈಟ್ಸ್, ಲ್ಯಾಂಪ್, ಕ್ಯಾಂಡಲ್, ಟಾರ್ಚ್. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಸೋರ್ಸಸ್ ಆಫ್ ಲೈಟ್. ನೆಕ್ಸ್ಟ್ ಒನ್, ನ್ಯಾಚುರಲ್ ಆ್ಯಂಡ್ ಮ್ಯಾನ್ ಮೇಡ್ ಸೋರ್ಸಸ್ ಆಫ್ ಲೈಟ್. ನ್ಯಾಚುರಲ್ ಆಗಿರುವಂಥ ಲೈಟ್ಸು ಆ್ಯಂಡ್ ಮ್ಯಾನ್ ಮೇಡ್ ಮೀನ್ಸ್ ಮನುಷ್ಯನು ಲೈಕ್ ಮ್ಯಾನ್ ಮೇಡ್ ಸೋರ್ಸಸ್ ಆಫ್ ಲೈಟ್, ಮನುಷ್ಯನು ಮಾಡಿದಂಥ ವಸ್ತುಗಳು ಯಾವ್ಯಾವದಾವೆ ನೋಡೋಣ. ಸೋರ್ಸಸ್ ಆಫ್ ಲೈಟ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 2 types, ದಟ್ ಈಸ್ ನ್ಯಾಚುರಲ್ source and man-made source. How many types? There are 2 types of sources, that is natural source of light and man-made source of light. What do you mean by natural source? Those sources of light which occurs in nature as such are known as natural sources of light. Natural sources of light. Okay. Natural sources of light means ಲೈಟ್ ವಿಚ್ ಆಕರ್ಸ್ ಇನ್ ನೇಚರ್, ಅಂದರೆ ನೇಚರ್ ಒಳಗೆ ತಾನಾಗೆ ಬಂದಿರ್ತೈತಿ. ಫಾರ್ ಎಕ್ಸಾಂಪಲ್ಸ್ ನೋಡಿರಿ, ಸನ್ ಈಸ್ ಅ ನ್ಯಾಚುರಲ್ ಸೋರ್ಸ್, ಸ್ಟಾರ್ಸ್, ಮೆಟ್ರಾಯ್ಡ್ಸ್, ಫೈರ್ ಫ್ಲೈಸ್ ಆರ್ ದ ನ್ಯಾಚುರಲ್ ಸೋರ್ಸಸ್ ಆಫ್ ಲೈಟ್. ಸನ್ನಿಂದ ಆಗಲಿ ಸ್ಟಾರ್ಸಿಂದ ಆಗಲಿ ನಮಗೆ ನ್ಯಾಚುರಲ್ ಆಗಿ ಇರುತ್ತೆ. ಇವು ಯಾವ ಮ್ಯಾನ್ ಮೇಡ್ ಆಗಿಲ್ಲ, ಅಂದರೆ ಮನುಷ್ಯರು ತಯಾರು ಮಾಡಿಲ್ಲ. ಇವು ಕ್ಲೈಮೇಟಲ್ಲಿ ತಾನೇ ಇದ್ದಾವೆ. ಸೊ ನಮ್ಮ ಸರೌಂಡಿಂಗಲ್ಲಿ ಇದ್ದಾವೆ. ಇವೆಲ್ಲ ಎಕ್ಸಾಂಪಲ್ಸು ಏನದಾವು, ನ್ಯಾಚುರಲ್ ರಿಸೋರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ದಟ್ ಈಸ್ ಮ್ಯಾನ್ ಮೇಡ್ ರಿಸೋರ್ಸಸ್. ಐ ಥಿಂಕ್ ಯು ಗಾಟ್ ಐಡಿಯಾ ಅಬೌಟ್ ಮ್ಯಾನ್ ಮೇಡ್ ರಿಸೋರ್ಸಸ್. ಅಂದರೆ ಮ್ಯಾನ್
made resources means which have man made up of man made by man or called those sources of light which have been made by man are known as man ಮೇಡ್ ಸೋರ್ಸಸ್ ಆಫ್ ಲೈಟ್. ಇಟ್ ಮೀನ್ಸ್ ಮನುಷ್ಯರು ತಯಾರಿಸಿದಂಥ ವಸ್ತುಗಳಿಗೆ ನಾವು ಮ್ಯಾನ್ ಮೇಡ್ ಸೋರ್ಸಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕ್ ಬಲ್ಬ್, ಟ್ಯೂಬ್ ಲೈಟ್ಸ್, ಕೆರೋಸಿನ್ ಆಯಿಲ್ ಲ್ಯಾಂಪ್, ಕ್ಯಾಂಡಲ್, ಟಾರ್ಚ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ನಾನ್ ಲ್ಯೂಮಿನಸ್ objects. Okay, is it clear about natural and man-made resources? Natural means artificial. Natural means it is a source light which occurs in nature. Nature ಅಲ್ಲಿ ತಾನೇ ಇರ್ತವೆ. ಫಾರ್ ಎಕ್ಸಾಂಪಲ್ ಸನ್ ಸ್ಟಾರ್ಸ್ ಯಾವುದು ಮನುಷ್ಯರು ರೆಡಿ ಮಾಡಿಲ್ಲ, ಬಟ್ ಇಟ್ ಈಸ್ ಅ ನ್ಯಾಚುರಲ್ ರಿಸೋರ್ಸಸ್. ಮ್ಯಾನ್ ಮೇಡ್ ಅಂದರೆ ಮನುಷ್ಯರು ತಯಾರಿಸಿದಂಥ ವಸ್ತುಗಳಿಗೆ ನಾವು ಮ್ಯಾನ್ ಮೇಡ್ ರಿಸೋರ್ಸ್ ಆಫ್ ಲೈಟ್ ಅಂತ ಕರಿತೀವಿ. ನೆಕ್ಸ್ಟ್, ಲ್ಯೂಮಿನಸ್ ಆ್ಯಂಡ್ ನಾನ್ ಲ್ಯೂಮಿನಸ್ ಆಬ್ಜೆಕ್ಟ್ಸ್. Luminous and non-luminous objects. Just you have to observe this diagram. Okay, here sun rays is there and here plant and a boy seeing this plant. Okay, ಇಲ್ಲಿ ಒಂದು ಫ್ಲವರ್ ಇದೆ ಆ್ಯಂಡ್ ಸನ್ ರೇಸ್ ಬೀಳ್ತಾ ಇದೆ. ಇಲ್ಲೊಬ್ಬ ವ್ಯಕ್ತಿ ಅಥವಾ ಬಾಯ್ ಇಲ್ಲಿ ನೋಡ್ತಿದ್ದಾನೆ. ಹೌ ಇಟ್ ಈಸ್ ಪಾಸಿಬಲ್ ಟು ಸಿ ದಿಸ್ ಫ್ಲವರ್? ಇಸ್ ಇಟ್ ಪಾಸಿಬಲ್? ಸೊ ಇದು ಹೇಗೆ ಸಾಧ್ಯ ಆಗುತ್ತೆ ನಾವಿಲ್ಲಿ ಫ್ಲವರ್ ಇದೆ ಅಂತ ನೋಡಲು? ಇಟ್ ಈ ಬಿಕಾಸ್ ಆಫ್ ವಿತ್ ದಿ ಹೆಲ್ಪ್ ಆಫ್ ಸನ್ ರೇಸ್ ಇದ್ರ ಮೇಲೆ ಬಿತ್ತು ಅಂದ್ರೆ ನಮಗಿಲ್ಲಿ ಏನು ಕಾಣಿಸುತ್ತೆ? ಇಲ್ಲೊಂದು ಫ್ಲವರ್ ಇದೆ ಅಂತ ಗೊತ್ತಾಗುತ್ತೆ. ಮೇ ಬಿ ಸನ್ ರೇಸ್ ಇಲ್ಲ, ನಮಗೆ ಡಾರ್ಕ್ ರೂಮಲ್ಲಿ ನಾವು ಫ್ಲವರ್ ಇಟ್ವಿ ಅಂದ್ರೆ ನಮಗೇನಾದರೂ ಅಬ್ಸರ್ವ್ ಆಗುತ್ತಾ ಇಲ್ಲೇನಾದರೂ ಫ್ಲವರ್ ಇದೆ ಅಂತ? ಸೊ ಇಟ್ ಈಸ್ ನಾಟ್ ಪಾಸಿಬಲ್. Okay, an object which gives out its own light is called luminous. So its own light ಕೊಡುವಂಥ ವಸ್ತುಗಳಿಗೆ ನಾವು ಏನಂತ ಕರಿತೀವಿ? ಲ್ಯೂಮಿನಸ್ ಆಬ್ಜೆಕ್ಟ್ಸ್. ಅಂದ್ರೆ ನ್ಯಾಚುರಲ್ ಆಗಿ ಇರ್ತವೆ ಅವು. ಫಾರ್ ಎಕ್ಸಾಂಪಲ್ಸ್ ನೋಡಿ, ಸನ್, ಸ್ಟಾರ್ಸ್, ಬರ್ನಿಂಗ್ ಕ್ಯಾಂಡಲ್ಸ್. ಸೊ ಯಾವುದೇ ಒಂದು ವಸ್ತು ನಮಗೆ ನೋಡಲು ಸಾಧ್ಯ ಆದರೆ ಅಂದರೆ ಅದರಿಂದ ಹೆಲ್ಪ್ ತೊಗೊಂಡು ನಾವು ನೋಡಿದರೆ ನಮ್ಗೆ ಏನಂತ ಕರೀತಾರೆ? ಅದು ಲ್ಯೂಮಿನಸ್ ಆಬ್ಜೆಕ್ಟ್ಸ್ ಅಂತ ನಾವು ಕರಿತೀವಿ. ಫಾರ್ ಎಕ್ಸಾಂಪಲ್ಸ್ ನೋಡಿ, ಸನ್, ಸ್ಟಾರ್ಸ್, ಬರ್ನಿಂಗ್ ಕ್ಯಾಂಡಲ್ಸ್, ಇವೆಲ್ಲ ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಲ್ಯೂಮಿನಸ್ ಆಬ್ಜೆಕ್ಟ್ಸ್ ಬಿಕಾಸ್ ದೀಸ್ ಆಲ್ ಆರ್ ಹೆಲ್ಪ್ ಅಸ್ ಟು ಸಿ ಆಬ್ಜೆಕ್ಟ್ಸ್. ಸೊ ಇದರಿಂದ ನಾವು ಆಬ್ಜೆಕ್ಟ್ಸ್ನ ನೋಡಲು ಸಾಧ್ಯ ಆಗುತ್ತೆ. ನೋಡ್ರಿ, ಸನ್, ಸ್ಟಾರ್, ಬರ್ನಿಂಗ್ ಕ್ಯಾಂಡಲ್ಸ್, ಎಲೆಕ್ಟ್ರಿಕ್ ಬಲ್ಬ್ಸ್, ಗ್ಲೋಯಿಂಗ್ ಟ್ಯೂಬ್ ಲೈಟ್ಸ್, ಟೆಲಿವಿಷನ್ ಸ್ಕ್ರೀನ್, a piece of red hot iron, a flame of gas burner, firefly are all also luminous objects. So ಇವೆಲ್ಲನೂ ಏನದವಂದರೆ ಇಟ್ ಈಸ್ ಹೆಲ್ಪ್ ಅಸ್ ಟು ಸಿ ಎನಿ ಆಬ್ಜೆಕ್ಟ್ಸ್. ಇವೆಲ್ಲ ವಸ್ತುವಿಂದ ನಾವು ಯಾವುದಾದ್ರೂ ಇವೆಲ್ಲ ಥಿಂಗ್ಸಿಂದ ನಾವು ಇವೆಲ್ಲ ಆಬ್ಜೆಕ್ಟ್ಸಿಂದ ನಾವು ಬೇರೆ ವಸ್ತುಗಳು ನೋಡಲು ಸಾಧ್ಯ ಆಗುತ್ತೆ. ಓಕೆ, ಐ ಥಿಂಕ್ ಲ್ಯೂಮಿನಸ್ ಆಬ್ಜೆಕ್ಟ್ಸ್ ಅಂದರೆ ನಿಮ್ಗೆ ಏನಂತ ಗೊತ್ತಾಗಿದೆ. ಸೊ ಲ್ಯೂಮಿನಸ್ ಮೀನ್ಸ್ ಆ್ಯನ್ ಆಬ್ಜೆಕ್ಟ್ಸ್ ವಿಚ್ ಗಿವ್ಸ್ ಔಟ್ ಇಟ್ಸ್ ಓನ್ ಲೈಟ್ ಈಸ್ ನೌನ್ ಆ್ಯಸ್ ಲ್ಯೂಮಿನಸ್ ಆಬ್ಜೆಕ್ಟ್ಸ್. ಈ ಎಲ್ಲ ವಸ್ತುಗಳು ಯೂಸ್ ಮಾಡಿ ನಾವು ಬೇರೆ ವಸ್ತುಗಳನ್ನು ಏನು ಮಾಡ್ತೀವಿ? ನೋಡಿದರೆ ಅದಕ್ಕೆ ನಾವು ಇದು ಹೆಲ್ಪಿಂದ ನಾವು ನೋಡಲು ಸಾಧ್ಯ ಆಗುತ್ತೆ. ನಾನ್ ಲ್ಯೂಮಿನಸ್. ಸೊ it is a simple definition of luminous objects that emits its own light. ಯಾವುದೇ ಒಂದು ವಸ್ತು ಒಂದು ಬೆಳಕನ್ನು ಕೊಡುತ್ತೆ ನಮಗೆ. ಸೊ ಅದಕ್ಕೆ ನಾವು ಏನಂತ ಕರಿತೀವಿ? ಲ್ಯೂಮಿನಸ್ ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಸನ್, ಫ್ಲ್ಯಾಶ್ ಲೈಟ್ಸ್. ಸೊ ಬಲ್ಬ್ ಈಸ್ ದೇರ್ ಆ್ಯಂಡ್ ಬರ್ನರ್, ಸನ್. ಸೊ ದೀಸ್ ಆರ್ ದ ಎಕ್ಸಾಂಪಲ್ ಫಾರ್ ಲ್ಯೂಮಿನಸ್. ದೆನ್ ವಾಟ್ ಡು ಯು ಮೀನ್ ಬೈ ನಾನ್ ಲ್ಯೂಮಿನಸ್ ಆಬ್ಜೆಕ್ಟ್ಸ್? Non-luminous objects. See, first, since luminous objects give out their own light, they can be seen even in the dark. Luminous objects can be seen because the light gives out by its enters our eyes. So luminous objects gives its own light. Luminous objects ನಮ್ಮ ಡೇ ಟೈಮಲ್ಲೂ ನಾವು ಅದರಿಂದ ಹೆಲ್ಪ್ ತೊಗೊಂಡು ನಾವು ನೋಡ್ಬೋದು, ಇಲ್ಲ ನೈಟ್ ಟೈಮಲ್ಲೂ ನಾವು ನೋಡುವಂಥ ವಸ್ತುಗಳಾಗಿರ್ತವೆ. ಸೊ ಬಿಕಾಸ್ ದ ಲೈಟ್ ಗಿವ್ಸ್ ಅರ್ಸ್ ಆಫ್ ದ ಎಂಟರ್ ಆಫ್ ಐಸ್. ಯಾವಾಗಲೂ ಆ ರೇಸ್ ನಮ್ಮ ಕಣ್ಣಲ್ಲಿ ಬಿತ್ತು ಅಂದ್ರೆ ನಾವು ಅದು ಆಬ್ಜೆಕ್ಟ್ಸ್ನ ನಮ್ಮ ಮುಂದಿರುವಂಥ ಆಬ್ಜೆಕ್ಟ್ಸ್ ನಾವು ಕ್ಲಿಯರ್ಲಿ ಆಗಿ ನೋಡಲು ಸಾಧ್ಯ ಆಗುತ್ತೆ. ಓಕೆ, ದೆನ್ ವಾಟ್ ಡು ಯು ಮೀನ್ ಬೈ ನಾನ್ ಲ್ಯೂಮಿನಸ್? I think you have idea now.
ಆ್ಯಂಡ್ ಆಬ್ಜೆಕ್ಟ್ಸ್ ವಿಚ್ ಡಸ್ ನಾಟ್ ಗಿವ್ಸ್ ಔಟ್ ಇಟ್ಸ್ ಓನ್ ಲೈಟ್. ಯಾವುದೇ ಒಂದು ವಸ್ತು ನಮಗೆ ಲೈಟ್ ಪ್ರೊಡ್ಯೂಸ್ ಆಗಲ್ಲ, ಸೊ ಅದಕ್ಕೆ ನಾವು ಏನಂತ ಕರಿತೀವಿ, ನಾನ್ ಲ್ಯೂಮಿನಸ್ ಆಬ್ಜೆಕ್ಟ್ಸ್. ಸೊ ಹಿಯರ್ ಸಮ್ ಆರ್ ಎಕ್ಸಾಂಪಲ್: ಟೇಬಲ್, ಚೇರ್, ಬುಕ್, ಫ್ಲವರ್ ಪಾಟ್. ಸೊ ದೀಸ್ ಆಲ್ ಆರ್ ಎಕ್ಸಾಂಪಲ್ ಫಾರ್ non-luminous objects. Non-luminous objects because which does not give us its own light. ಇವು ಯಾವುದೇ ವಸ್ತುಗಳು ನಮಗೆ ಏನಾಗಂಗಿಲ್ಲ, ಲೈಟ್ ಪ್ರೊಡ್ಯೂಸ್ ಮಾಡಲ್ಲ. That's why they all are non-luminous objects. Just you have to see ಟೇಬಲ್ ಇತ್ತು ಅಂದರೆ ನಾವು ಅದನ್ನು ಲೈಟ್ ಪ್ರೊಡ್ಯೂಸ್ ಆಗುತ್ತಾ, ಏನಾದರೂ ವಸ್ತು ಹೆಲ್ಪ್ ಆಗುತ್ತಾ ನಮಗೆ ಕಾಣಲು? ಇಲ್ಲ. ಬಟ್ ಟೇಬಲ್ ಇದೆ ಅಂತ ನಮಗೆ ನೋಡಲು ಏನು ಬೇಕಾಗುತ್ತಂದರೆ ಲ್ಯೂಮಿನಸ್ ಆಬ್ಜೆಕ್ಟ್ಸ್ ಬೇಕೇ ಬೇಕು. ಫಾರ್ ಎಕ್ಸಾಂಪಲ್ ಸನ್ ಆದರೂ ಬೇಕು, ಇಲ್ಲ ಟಾರ್ಚ್ ಆದರೂ, ಕ್ಯಾಂಡಲ್ ಆದರೂ ಬೇಕು ಅಂದರೆ ನಮಗೆ ಟೇಬಲ್ ಕಾಣುತ್ತೆ, ಇಲ್ಲ ಅಂದರೆ ಇಲ್ಲ. Okay, is it clear about luminous and non-luminous objects? Here one more question, that is, write the difference between luminous and non-luminous objects. See here, luminous objects means objects that emits their own light is known as luminous, and non-luminous means an object which does not use out its own light is non-luminous objects. And you have to write down some examples for non-luminous and some examples for luminous. And the non-luminous objects can be seen only when the light coming from the luminous objects fall on them. This light is reflected by non-luminous objects in all directions. When this reflected light enters our eyes, we can see the non-luminous objects. Okay, the non-luminous objects can see only when the light comes from the luminous objects. ಇವೆಲ್ಲ ವಸ್ತುಗಳು ನಮಗೆ ನೋಡಬೇಕು ಅಂದರೆ ನಮಗೆ ಏನು ಬೇಕಂತ ಹೇಳಿದ್ನಿ ನಾ, ಲ್ಯೂಮಿನಸ್ ಆಬ್ಜೆಕ್ಟ್ಸ್ ಬೇಕೇ ಬೇಕು. ಫಾರ್ ಎಕ್ಸಾಂಪಲ್ ಸನ್ ಆದರೂ, ಟಾರ್ಚ್ ಆದರೂ, ಕ್ಯಾಂಡಲ್ ಆದರೂ, ಇಲ್ಲ ಅಂದರೆ ಯಾವುದೇ ವಸ್ತುಗಳು ನಮಗೆ ನೋಡಲು ಸಾಧ್ಯ ಆಗಲ್ಲ. ಸೊ ಏನಿದೆ ಅಂದರೆ ನಾನ್ ಲ್ಯೂಮಿನಸ್ ಆಬ್ಜೆಕ್ಟ್ಸ್ ನೋಡಬೇಕು ಅಂದರೆ ನಮಗೇನು ಬೇಕು, ಲ್ಯೂಮಿನಸ್ ಆಬ್ಜೆಕ್ಟ್ಸ್ ಹೆಲ್ಪಿಂದ ನಾವು ನಾನ್ ಲ್ಯೂಮಿನಸ್ ಆಬ್ಜೆಕ್ಟ್ಸ್ನ ನೋಡ್ತೀವಿ. ಓಕೆ, ಇಸ್ ಇಟ್ ಕ್ಲಿಯರ್? ಸಿ, luminous and non-luminous objects. Example for luminous is sun and non-luminous is moon. Why moon is non-luminous? ರಾತ್ರಿ ವೇಳೆ ನಮಗೆ ಅದು ಬೆಳಕು ಕೊಡುತ್ತೆ, ಬಟ್ ಆದರೂ ನಾವು ಅದಕ್ಕೆ ನಾನ್ ಲ್ಯೂಮಿನಸ್ ಅಂತ ಎದಕ್ಕೆ ಕರಿತೀವಿ? ಸನ್ ಅಂತೂ ಸನ್ ಇದೆ, ಸೊ ಸನ್ ಈಸ್ ಅ ಎಕ್ಸಾಂಪಲ್ ಫಾರ್ ಲ್ಯೂಮಿನಸ್ ಬಿಕಾಸ್ ಇಟ್ ಗಿವ್ಸ್ ಅ ಸನ್ ರೇಸ್ ಇನ್ ಅ ಡೇ ಟೈಮ್. ಬಟ್ ನೈಟ್ ಟೈಮ್ ಮೂನ್ ಈಸ್ ದೇರ್. That time also we called it an moon is an example for non-luminous. Why? Let us hear. Moon. So moon is a non-luminous object which does not give its own light. Moon, it does not give its own light. Moon ಏನಿರುತ್ತೆ ಅಂದರೆ ಸ್ವತಃ ತಾನೇ ನಮಗೆ ಲೈಟ್ ಪ್ರೊಡ್ಯೂಸ್ ಮಾಡಲ್ಲ. ಬಟ್ ಹೇಗೆ ಪ್ರೊಡ್ಯೂಸ್ ಮಾಡುತ್ತೆ? ವಿ ಕ್ಯಾನ್ ಸಿ ದ ಮೂನ್ ಬಿಕಾಸ್ ಆಫ್ ಇಟ್ಸ್ ರಿಫ್ಲೆಕ್ಟ್ ಸನ್ಲೈಟ್ ಇನ್ ಟು ಅವರ್ ಐಸ್. ಸನ್ನಿಂದ ರಿಫ್ಲ್ಯಾಕ್ಟ್ ಆಗಿ ನಮಗೇನು ಕಾಣಿಸುತ್ತೆ? ಮೂನ್ ಕಾಣಿಸುತ್ತೆ. ಅಂದರೆ ಸನ್ ರೇಸ್ ಇಂದ ನಮಗೇನು ಕಾಣಿಸುತ್ತೆ? ಮೂನ್ ಕಾಣಿಸುತ್ತೆ. ಅಲ್ಲಿವರೆಗೂ ನಮಗೆ ಮೂನ್ ಕಾಣಲು ಸಾಧ್ಯ ಇಲ್ಲ. ದಟ್ಸ್ ವೈ ಮೂನ್ ಈಸ್ ಅ ನಾನ್ ಲ್ಯೂಮಿನಸ್ ಆಬ್ಜೆಕ್ಟ್ಸ್. ವೆನ್ ಸನ್ಲೈಟ್ ಫಾಲ್ಸ್ ಆನ್ ದ ಸರ್ಫೇಸ್ ಆಫ್ ದ ಮೂನ್, ದ ಸಮ್ ಆಫ್ ದಿಸ್ ಸನ್ಲೈಟ್ ಗಿವ್ಸ್ ರಿಫ್ಲೆಕ್ಟೆಡ್ ಬೈ ದ ಮೂನ್ ಟುವರ್ಡ್ಸ್ ದಿ ಅರ್ತ್. ಓಕೆ, ಸನ್ ರೇಸು ಮೂನ್ ಮೇಲೆ ಬಿತ್ತು ಅಂದ್ರೆ ನಮಗೆ ಮೂನು ಅರ್ತ್ ಮೇಲೆ ಮೀನ್ಸ್ ರಿಫ್ಲೆಕ್ಟೆಡ್ ಬೈ ದ ಮೂನ್ ಟುವರ್ಡ್ಸ್ ದಿ ಅರ್ತ್ ಹತ್ರ ಇರುವವರೆಗೆ ಮೂನ್ ಕಾಣಿಸುತ್ತೆ. ಆ್ಯಂಡ್ ಲೆಟಸ್ ಇಟ್ ಅಪಿಯರ್ಸ್ ಆ್ಯಸ್ ಇಫ್ ದ ಲೈಟ್ ಈಸ್ ಬೀಯಿಂಗ್ ಇವನ್ ಔಟ್ ಬೈ ದ ಮೂನ್ ಇಟ್ ಸೆಲ್ಫ್. ಬೈ ಮೂನ್ಲೈಟ್ ಈಸ್ ದ ಸನ್ಲೈಟ್ ವಿಚ್ ಈಸ್ ರಿಫ್ಲೆಕ್ಟೆಡ್ ಫ್ರಮ್ ದ ಸರ್ಫೇಸ್ ಆಫ್ ದಿ ಮೂನ್. ಸೊ ಮೂನನ್ನು ನಾವು ಎದರಿಂದ, ಯಾವ ಹೆಲ್ಪಿಂದ ನಾವು ನೋಡಲು ಸಾಧ್ಯ ಆಗುತ್ತೆ? ಸನ್ ರೇಸ್. ಯೂಸಿಂಗ್ ಸನ್ ರೇಸ್ ವಿ ಕ್ಯಾನ್ ಸಿ ಮೂನ್. ದ್ಯಾಟ್ಸ್ ವೈ ಸನ್ ಈಸ್ ಅ luminous objects and moon is a non-luminous objects. Okay, next see here, see this one. Examples are, some examples are, that is luminous and non-luminous objects. Sun is there, bulb and torch. These are the example for luminous objects. Next, tree, shoes and some animals. These are the example for non-luminous. ಇದರಿಂದ ನಾವು ವಸ್ತುಗಳು ನೋಡಲು ಸಾಧ್ಯ ಆಗುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ? ಲ್ಯೂಮಿನಸ್. ಆ್ಯಂಡ್ ಟ್ರೀಸ್, ಶೂಸ್,
ಆ್ಯಂಡ್ ಆ್ಯನಿಮಲ್ಸ್. ಸೊ ಇದರಿಂದ ನಾವು ವಸ್ತುಗಳು ನೋಡಲು ಸಾಧ್ಯವಿಲ್ಲ. ಬಟ್ ಈ ವಸ್ತುಗಳು ನೋಡಬೇಕಾದ್ರೆ ನಮಗೆ ಎದರಿಂದ ಹೆಲ್ಪ್ ತೊಗೋತೀವಿ? ಲ್ಯೂಮಿನಸ್ ಆಬ್ಜೆಕ್ಟ್ಸ್ ಹೆಲ್ಪಿಂದ ನಾವು ನಾನ್ ಲ್ಯೂಮಿನಸ್ ಆಬ್ಜೆಕ್ಟ್ಸ್ ನಾವು ನೋಡಲು ಸಾಧ್ಯ ಆಗುತ್ತೆ. ಸೊ luminous objects and non-luminous objects. So next example is, that is, a flower is a non-luminous object. Is it right? ಒಂದು ಫ್ಲವರ್ ನಾನ್ ಲ್ಯೂಮಿನಸ್ ಆಬ್ಜೆಕ್ಟ್ಸ್ ಆಗಲು ಆಬ್ಜೆಕ್ಟ್ಸ್ನ it does not give its own light. Flower is an example for non-luminous. Why? It does not use any own light. Flower ಅಂತ ನಮ್ದು ಯಾವುದೇ ಓನ್ ಲೈಟ್ ಆಗಿ ಪ್ರೊಡ್ಯೂಸ್ ಆಗಲ್ಲ. We can see a flower using sunlight falls on into our eyes. ಫ್ಲವರ್ ನೋಡಲು ಹೇಗೆ ಸಾಧ್ಯ ಆಗುತ್ತೆ ಅಂದರೆ, ಯಾವುದೇ ಒಂದು ವಸ್ತು ನೋಡಬೇಕಾದ್ರೆ ನಮಗೆ ಸನ್ ರೇಸ್ ಹೆಲ್ಪ್ ಬೇಕಾಗುತ್ತೆ. ಸೊ ಯೂಸಿಂಗ್ ಸನ್ ರೇಸ್ ಹೆಲ್ಪ್ ವಿ ಕ್ಯಾನ್ ಸಿ ದಿ ಫ್ಲವರ್ ಈಸಿಲಿ. ಓಕೆ, ನೆಕ್ಸ್ಟ್, a flower reflected some of the sunlight falls on it in all the direction. When the sunlight reflected by the flower enter our eyes, we are able to see the flower. During night time, the flower is visible to us because it reflects the light receives from an electric bulb. Okay, the flower reflected from the some of the sunlights on its all the directions. ಅಂದರೆ ಸನ್ ರೇಸ್ ಯಾವತ್ತ ಫ್ಲವರ್ ಮೇಲೆ ಬೀಳುತ್ತೆ, ಫ್ಲವರ್ ನಮ್ಮ ಕಣ್ಣು ಮೇಲೆ ಫ್ಲವರ್ ಮೇಲೆಲ್ಲ ನಮ್ಮ ಕಣ್ಣಲ್ಲಿ ಬೀಳುತ್ತೆ. ಆ ಕಣ್ಣಿನ ಹತ್ರ ನಾವು ಏನು ನೋಡ್ಬೋದು? ಎಲ್ಲ ವಸ್ತುಗಳನ್ನು ನೋಡಲು ಸಾಧ್ಯ ಆಗುತ್ತೆ. ವಿ ಆರ್ ಏಬಲ್ ಟು ಸಿ ಫ್ಲವರ್ಸ್ ಡ್ಯೂರಿಂಗ್ ನೈಟ್ ಟೈಮಲ್ಲೂ ನಾವು ಫ್ಲವರ್ ನೋಡ್ತೀವಿ. ಬಟ್ ಯೂಸಿಂಗ್ ದಿ ಹೆಲ್ಪ್ ಆಫ್ ಲ್ಯೂಮಿನಸ್ ಆಬ್ಜೆಕ್ಟ್ಸ್ ದಟ್ ಈಸ್ ಎಲೆಕ್ಟ್ರಿಕ್ ಬಲ್ಬ್. ನೈಟ್ ಟೈಮಲ್ಲೂ ನಾವು ಫ್ಲವರ್ ನೋಡಲು ಸಾಧ್ಯ ಆಗುತ್ತೆ. ಹೇಗೆ? ಅದು ಎಲೆಕ್ಟ್ರಿಕ್ ಬಲ್ಬ್ ಹೆಲ್ಪಿಂದ ನಾವು ನೈಟ್ ಟೈಮ್ ಫ್ಲವರ್ ನೋಡ್ತೀವಿ. ಬಟ್ ಡೇ ಟೈಮ್ ನೋಡಬೇಕಾದ್ರೆ ನಾವು ಏನು ಮಾಡ್ತೀವಿ? ಸನ್ ರೇಸ್ ಹೆಲ್ಪಿಂದ ನಾವು ಡೇ ಟೈಮಲ್ಲಿ ನೋಡ್ತೀವಿ. ನೈಟ್ ಟೈಮಲ್ಲಿ ಎಲೆಕ್ಟ್ರಿಕ್ ಬಲ್ಬ್ ಹೆಲ್ಪಿಂದ ನಾವು ನೋಡಲು ಸಾಧ್ಯ ಆಗುತ್ತೆ. ಓಕೆ, ಇಸ್ ಇಟ್ ಕ್ಲಿಯರ್ ಅಬೌಟ್ ಲ್ಯೂಮಿನಸ್ ಆ್ಯಂಡ್ ನಾನ್ ಲ್ಯೂಮಿನಸ್ ಆಬ್ಜೆಕ್ಟ್ಸ್? ಓಕೆ, this is all about introduction and luminous and non-luminous objects. In the next class we will discuss few important points in the chapter light. Okay, until you have to take care of yourself. Bye bye. Thank you.